ಹಾಯ್ ಫ್ರೆಂಡ್ಸ್, ವಿನು ಚಾನಲ್ಗೆ ಸ್ವಾಗತ. ಇವತ್ತು ಅವರೆಕಾಳು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಚಿಕ್ಕ ಜಾರಿಗೆ ಅರ್ಧ ಕಪ್ ಹಸಿ ಕೊಬ್ಬರಿ, ಫ್ರೈ ಮಾಡಿರೋ ಒಣಮೆಣಸಿನಕಾಯಿ, ಸೋಂಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಸಾಮಾನು ಎಲ್ಲವನ್ನು ಸಹ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಪಲಾವ್ ಎಲೆ ಮತ್ತು ಕರಿಬೇವು ಸಹ ಹಾಕಿ ಬಾಡಿಸ್ಕೊಳ್ಳೋಣ. ಅದು ಹಾಕಿದ ನಂತರ 2 ಕಪ್ ಈರುಳ್ಳಿ ಸಹ ಸೇರಿಸ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಫ್ರೈ ಆಗಲು ಬಿಡೋಣ. ಈ ಫ್ರೈ ಆದ ನಂತರ ಮೊದಲೇ ಹಚ್ಚಿಟ್ಟುಕೊಂಡ 2 ಟೊಮೆಟೊ ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಬೆಂದಿದೆ. ಇವಾಗ ಟೊಮೆಟೊ ಸಹ ಹಾಕಿಕೊಳ್ಳೋಣ. ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಪುದೀನ ಸ್ವಲ್ಪ ಹಾಕಿ ಅದು ಕೂಡ ಫ್ರೈ ಆಗೋಕ್ಕೆ ಬಿಡೋಣ. ಅದು ಫ್ರೈ ಆದ ನಂತರ ಇವಾಗ ಕೊತ್ತಂಬರಿ ಸಹ ಅದಕ್ಕೆ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೊದಲೇ ಹಚ್ಚಿಟ್ಟುಕೊಂಡ ಮೆಂತ್ಯ ಸೊಪ್ಪನ್ನು ಸಹ ಅದಕ್ಕೆ ಸೇರಿಸಿಕೊಳ್ಳೋಣ. ನಾನು ಇಲ್ಲಿ 1 ಕಟ್ ಮೆಂತ್ಯ ಸೊಪ್ಪನ್ನು ನಾನು ತೆಗೆದುಕೊಂಡಿದ್ದೇನೆ. ಅದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಲು ಬಿಡೋಣ. ಇವಾಗ ಚೆನ್ನಾಗಿ ತಿರುಗಿಸಿಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಅಂದರೆ ಬೇಯಬೇಕದು. ಸ್ವಲ್ಪ ಬೇಯಲು ಬಿಡೋಣ. ಈಗ ಒಂದು ಅರ್ಧ ಸ್ಪೂನ್ ಅರಿಶಿಣವನ್ನು ಸಹ ಹಾಕಿಕೊಳ್ಳೋಣ. ಅರಿಶಿಣವನ್ನು ಹಾಕಿದ ನಂತರ ಅವರೆಕಾಳು ಸಹ ಅದಕ್ಕೆ ಸೇರಿಸಿಕೊಳ್ಳೋಣ. ಇವಾಗ ಅವರೆಕಾಳನ್ನು ಸಹ ಅದಕ್ಕೆ ಸೇರಿಸಿಕೊಳ್ಳೋಣ. ಅವರೆಕಾಳು ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅದನ್ನು ಬೇಯಲು ಬಿಡಿ. ಇವಾಗ ಮೊದಲೇ ನಾನು 2 ಗ್ಲಾಸ್ ಅಕ್ಕಿಯನ್ನು ತೆಗೆದು ತೊಳೆದಿಟ್ಟುಕೊಂಡು ನೆನೆಸಿಟ್ಕೊಂಡಿದ್ದೇನೆ. ಇವಾಗ ಮೊದಲೇ ರುಬ್ಬಿಟ್ಟ ಪೇಸ್ಟ್ ಸಹ ಅದಕ್ಕೆ ಸೇರಿಸಿಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಇಲ್ಲಿ ನೀರು ಸೇರಿಸಿಕೊಳ್ಳಬೇಕು. ಇವಾಗ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಸಹ ನಾನು ಸೇರಿಸ್ತಾ ಇದ್ದೇನೆ. ಇವಾಗ ನೀರನ್ನು ಸಹ ಹಾಕಿಕೊಳ್ಳೋಣ. ನೀರನ್ನು ಹಾಕಿದ ನಂತರ ಇವಾಗ ಅಕ್ಕಿಯನ್ನು ಸಹ ಅದಕ್ಕೆ ಸೇರಿಸಿಕೊಳ್ಳೋಣ. ಇವಾಗ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಆಗ ಅದೆಲ್ಲ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಕೊಳ್ಳೋಣ. ಇದು ಎಲ್ಲ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡೋಣ. ಇವಾಗ 2 ವಿಸಿಲ್ ಬರಲಿ. ಇವಾಗ 2 ವಿಸಿಲ್ ಬಂತು. ಇವಾಗ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ. ತಟ್ಟೆಗೆ ಹಾಕ್ಕೊಂಡು ಒಳ್ಳೆ ಬ್ಯಾಟಿಂಗು ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ.